ಯಾಕೆ ನಮ್ಮಮ್ಮನ ಆ ಕಡೆ ಕಳಿಸ್ದೆ? ಗೊತ್ತಾಗೋಯ್ತಾ? ಅಭಿ ಅವರು ತುಂಬಾ ಬುದ್ಧಿವಂತರು. ಅಷ್ಟಕ್ಕೂ ನೀವು ಯಾಕೆ ಬಂದ್ರಿ? ನಿಮ್ಗೊಂದು ವಿಷಯ ಹೇಳೋದಕ್ಕೆ ಅಭಿ ಅವರೇ. ಯಾವ ವಿಷಯ? ನಮ್ಮ ಬೀದಿ ಕೊನೆಯಲ್ಲಿ ಕಾರ್ ನಿಲ್ಸ್ಕೊಂಡು ಜೈ ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆ? ದಿವ್ಯಾ ಅವ್ರನ್ನ ಭೇಟಿ ಮಾಡೋದಕ್ಕೆ. ಅವನಿಗೆ ಬೇರೆ ಏನು ಕೆಲಸ ಇಲ್ವಾ? ದಿವ್ಯಾ ಅವ್ರಿಗೆ ಹೇಳೋದಕ್ಕೆ ನನ್ನ ಕಳ್ಸಿದ್ರು. ಯಾವ್ದಕ್ಕೂ ಇರ್ಲಿ ಅಂತ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಭಿ ಅವರೇ. ಈಗಲೇ ಅಲ್ಲಿಗೆ ಹೋಗಿ ಒಂದು ವಿಷಯ ನೋಡ್ಕೋತೀನಿ. ಅಣ್ಣ, ಎಲ್ಲಿಗೆ ಹೋಗ್ತಿದ್ಯಾ? ಹೋಗ್ಲಿ ಬಿಡಿ ದಿವ್ಯಾ ಅವರೇ, ನಾನೇ ಕಳ್ಸಿದವ್ರನ್ನ. ನೀವು ಜೈ ಅಂಕಲ್ ಹತ್ರ ಮಾತಾಡ್ಬೇಕಲ್ವಾ? ಥ್ಯಾಂಕ್ ಯು ಕೇಶವ. ತಗೊಳ್ಳಿ. ಹಲೋ ದಿವ್ಯಾ ಬಂಗಾರ, ಹೇಗಿದ್ಯಮ್ಮ? ನೆಗಡಿ ಆಗಿದ್ಯಾ? ಸೀನ್ ಬರ್ತಿದ್ಯಾ? ಡಾಕ್ಟರ್ ಹತ್ರ ಹೋಗಿದ್ಯಾ? ಟ್ಯಾಬ್ಲೆಟ್ ತಗೊಂಡಾ? ಏಯ್, ಯಾಕೋ ನಿನ್ಗಷ್ಟ ಆತ್ರ? ಹೀಗೊಂದೇ ಸಮ ಕೇಳಿದ್ರೆ ಚಿಕ್ಕ ಹುಡುಗಿ ಏನ್ ಉತ್ತರ ಕೊಡ್ತಾಳೆ? ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಬಂಗಾರ, ನಾನು ಚೆನ್ನಾಗಿದ್ದೀನಿ ರೀ, ನನ್ಗೇನೂ ಆಗಿಲ್ಲ. ಕಳ್ಳಿ, ಏನು ಆಗಿಲ್ಲ ಅಂತ ಹೇಳಿ ಸೀನ್ತಿದ್ಯಲ್ಲ? ಓ, ನಾನು ಬೇಜಾರ್ ಮಾಡ್ಕೋತೀನಿ ಅಂತನಾ? ಸುಮ್ಮನೆ ಸೀನ್ದೆ ರೀ, ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಬಂಗಾರ. ಅಯ್ಯೋ, ಸೀನ್ತಿದ್ರಲ್ಲ ರೀ, ನೆಗಡಿ ಆಗಿದ್ಯಾ? ಡಾಕ್ಟರ್ ಹತ್ರ ಹೋಗಿದ್ರಾ? ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಹವಿ ತಗೊಂಡ್ರಾ? ಅಲ್ಲಿ ನಾನು ಬರ್ಲಾ ರೀ? ಏನ್ರಿ, ನಾನ್ ಮಾತಾಡ್ತಿರೋ ನಿಮ್ ಕೇಳಿಸ್ತಿದ್ಯಾ? ನೀವ್ ಹೇಗಿದ್ದೀರ ರೀ? ಥ್ಯಾಂಕ್ಸ್ ಬಂಗಾರ. ಹೀಗೆ ನನ್ನ ಗಂಗಾ ಕೇಳ್ತಿದ್ಲು, ಇವಾಗ ನೀನ್ ಕೇಳ್ತಿದ್ಯಾ. ನಿಮ್ಗೇನಾದ್ರೂ ಆದ್ರೆ ನನಗ್ ನೋವಾಗುತ್ತೆ ರೀ. ನೀನ್ ನೋವು ಪಟ್ರೆ ನನಗೂ ಹಾಗೆ ಇರುತ್ತೆ ಬಂಗಾರ. ಇದೆಲ್ಲ ನನ್ನಿಂದನೇ ಅಲ್ವಾ? ಚಳಿಲ್ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ದೆ, ಅದರಿಂದನೇ ಅಲ್ವಾ ಇದೆಲ್ಲ? ಇಲ್ಲ ರೀ, ನಾನು ಹ್ಯಾಪಿಯಾಗೇ ಇದ್ದೀನಿ. ಮತ್ತೆ ಮತ್ತೆ ನಿಮ್ ಜೊತೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ದೆ. ಬೇಡ ಬಂಗಾರ, ಮತ್ತೆ ನೆಗಡಿ ಆಗತ್ತೆ. ಏನಾಗಲ್ಲ ರೀ, ಹ್ಯಾಪಿ ಆಗಿರುತ್ತೆ. ಸರಿ, ನೆಗಡಿ ಕಡಿಮೆ ಆದ್ಮೇಲೆ ಹೋಗೋಣ. ಇನ್ನೇನ್ ಬಂಗಾರ? ಏನೋ ಅಪ್ಪ ಮಗಳ ತರ ಇಬ್ರು ಹೇಗ್ ಮಾತಾಡ್ಕೋತಿದಾರೋ ನೋಡಿ. ಅವ್ರ ಅಪ್ಪ ಮಗಳೇ ಅಲ್ವೇನಮ್ಮ? ಏನು ಅಂದ್ರೆ ಜೈ ಹಾಗೆ ಫೀಲ್ ಆಗ್ತಿದ್ದಾನಲ್ವೇನಮ್ಮ? ದಿವ್ಯ ಜೊತೆನೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರೆ ಆ ಗಂಗಾ ಮಗಳು ಬಂದ್ರೆ ಇನ್ ಹೇಗ್ ಮಾತಾಡ್ತಾನೋ. ಅವ ಕೂಡ ಸೇಮ್ ಫೀಲಿಂಗ್ ಅಮ್ಮ, ನೋ ಡಿಫರೆನ್ಸ್. ಲೇ ಪೌಡ್ರು ನೋಡಿ, ಏನ್ ನಡೆದ್ರು ಜೈ ಪಕ್ಕದಲ್ಲಿ ನಾನು ಮಾತ್ರನೇ ಇರ್ಬೇಕು. ಜೈ ಪಕ್ಕದಲ್ಲಿರೋದು ನೀನಲ್ವೇ, ನಮ್ ಸ್ವಪ್ನ. ಮತ್ತೆ ಇಷ್ಟು ಕಷ್ಟಪಡ್ತಿರೋದು ಇವಳನ್ನ ಜೈ ಕೊಟ್ಟು ಮದ್ವೆ ಮಾಡಕ್ಕ, ನಮ್ ಸ್ವಪ್ನನ ಕೊಟ್ಟು ಮದ್ವೆ ಮಾಡಬೇಕು ಅಂತ ಅಲ್ವಾ? ಓಕೆ ಬಂಗಾರ, ಥ್ಯಾಂಕ್ ಯು. ಇರ್ತೀನಿ ರೀ, ಬಾಯ್. ಇಷ್ಟೊತ್ತು ಫೋನಲ್ಲಿ ಯಾರ ಹತ್ರ ಮಾತಾಡಿದ್ಯೆ? ಅದು ಅಮ್ಮ, ಜೈ ಸರ್ ಹತ್ರ ಮೇಡಮ್ ಅವರೇ. ಅವ್ರ ಹತ್ರನಾ? ಕ್ಷಮಿಸಿ ಮೇಡಮ್ ಅವರೇ, ಜೈ ಸರ್ ದಿವ್ಯಾ ಅವ್ರ ಹತ್ರ ಮಾತಾಡ್ಬೇಕು ಅಂತ. ಅಬ್ಬಾ, ದಯವಿಟ್ಟು ನೀವು ಮೊದ್ಲು ಈ ಕರೆಯೋದನ್ನ ನಿಲ್ಸಿ, ಕೇಳಿಸ್ಕೊಳಕ್ ಆಗ್ತಿಲ್ಲ. ತುಂಬಾ ಕಷ್ಟ ಮೇಡಮ್ ಅವರೇ. ನೀನು ಏನೋ ಕೇಶವ, ಜೈ ಸರ್ ಹತ್ರ ಏನ್ ಮಾತಾಡಿದ್ಯೆ? ಅದು ಅವರು ಕೂಡ ನನ್ನ ಹಾಗೆ ನೆಗಡಿಯಾಗಿ ಸೀನ್ ಬರ್ತಿದ್ಯಂತೆ ಅಮ್ಮ. ನಿನಗ್ ನೆಗಡಿ ಆಗಿ ಸೀನ್ ಬಂದ್ರೆ ಅವ್ರಿಗೂ ಬರೋದು ಅಂದ್ರೇನೆ? ಎಷ್ಟೇ ಆದ್ರೂ ತಂದೆ ಮಗಳು ಅಲ್ವಾ ಮೇಡಮ್ ಅವರೇ?
ತಂದೆ ಮಗಳು ಅಂದ್ರೆ ಏನ್ರಿ? ಅಂದ್ರೆ ಜಯಂಕಲ್ ಫಾದರ್ ಆಗಿ ದಿವ್ಯಾ ಅವ್ರ ಡಾಟರ್ ಆಗಿರ್ತಾರಲ್ವಾ ಮೇಡಮ್ ಅವರೇ? ನಿಜ ಹೇಳೆ, ರಾತ್ರಿ ನಿನಗೆ ಐಸ್ ಕ್ರೀಮ್ ತಿನ್ಸಿದ್ ಯಾರು? ಅವ್ರೇನಮ್ಮ? ಕಳ್ಳಿ. ಅದಕ್ಕೇನಾ ನಾನ್ ಬೈತಾ ಇದ್ರೆ ಬೇಡ ಅಂದಿದ್ದು? ಈ ಮಾತನ್ನ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಅಣ್ಣ ಬೈತಾನೆ ಅಂತ ಹೇಳಿಲ್ಲ ಅಮ್ಮ. ಕೇಶವ ಎಲ್ಲಿ ಅವನು? ಬೀದಿ ಕೊನೆಯಲ್ಲಿ ಇಲ್ವಾ ಅಭಿ ಅವರೇ? ಯಾರು ಇಲ್ಲ. ನೀವ್ ಬರ್ತಿದ್ದೀರಾ ಅಂತ ಗೊತ್ತಾಗಿ ಓಡೋಗಿರ್ತಾರೆ ಅಭಿ ಅವರೇ. ಯಾರು ಕೇಶವ? ಇನ್ಯಾರಮ್ಮ? ಅವನೇ. ನನಗೆ ತಿಳಿಸ್ದೆ ರಾತ್ರಿ ದಿವ್ಯಾಗೆ ಐಸ್ ಕ್ರೀಮ್ ತಿನ್ಸಿದ್ ಕೂಡ ಅವನೇ ಆಗಿರ್ತಾನೆ. ಮತ್ತೆ ಭೇಟಿ ಆಗ್ಬೇಕಂತ ಬಂದಿದ್ದ. ಈ ಸರಿ ಬರ್ಲಿ ಮಾಡ್ತೀನಿ. ನನ್ನ ತಂಗಿ ತಂಟೆಗೆ ಬರಬೇಡ ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ತೀನಿ. ಅಮ್ಮ ನಾವ್ ಬಂದ್ ಕೆಲ್ಸ ಆಗೋಯ್ತು, ಹೋಗೋಣ ನಡಿ. ನಿಂತ್ಕೋ. ನೀವ್ ಯಾಕೆ ಬಂದಿದ್ರಿ? ಯಾಕೆ ಹೋಗ್ತಿದ್ದೀರಾ? ದಿವ್ಯಾ ಅವ್ರನ್ನ ನೋಡೋಕೆ ಅಂತ ಬಂದಿದ್ದೆಪ್ಪ. ನೋಡಿದ್ವಿ, ಹೋಗ್ತಿದೀವಿ. ನಿಜವಾಗ್ಲೂ ಅದಕ್ಕೆ ಬಂದಿದ್ದ? ಏನಬ್ಬಿ ನಿನ್ನ ಅನುಮಾನ? ಇವರು ಅವನ ಕಡೆಯವರು ಅಂತ ಡೌಟ್ ಬರ್ತಿದೆ ಅಮ್ಮ. ಡೌಟ್ ಯಾಕೆ ಅಭಿ ಅವ್ರೆ? ನಾವ್ ಜಯಂಕಲ್ ಕಡೆ ಅವ್ರೆ. ನಮ್ಮ ಅಪ್ಪ ಜಯಂಕಲ್ ಹತ್ರ PA ಕೆಲಸ ಮಾಡ್ತಿದ್ದಾರೆ. ಅವ್ರು ಕೊಡೋ ಸಂಬಳದಲ್ಲೇ ನಾವು ಬದುಕ್ತಿರೋದು. ಆ ಮಾತಿಗೆ ಬಂದ್ರೆ ನೀವು ಜೈಸರ್ ಕಡೆಯವ್ರೆ ಕಣಪ್ಪ. ನಾವ್ಯಾಕೆ ಅವನ ಕಡೆಯವ್ರು ಆಗ್ತೀವಿ? ಮುಂದೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ ಬಿಡಿ ಅಭಿ ಅವ್ರೆ. ಏನ್ ಗೊತ್ತಾಗತ್ತೆ? ಅವನ ಜೊತೆ ನಮ್ದು ಯಾವ್ದು ರಿಲೇಷನ್ ಇಲ್ಲ, ಇದ್ರೂ ನಮಗ್ ಬೇಕಾಗಿಲ್ಲ. ಬೇಡ ಅಂದ್ರೆ ದೂರ ಆಗೋಗುತ್ತಾ? ಆ ದೇವ್ರ ಸೃಷ್ಟಿಸಿರೋ ಬಂದ ಕಣಪ್ಪ. ಅದೇ ಅವರೇ ಇಲ್ಲ, ಇನ್ನ ಬಂದ ಎಲ್ಲಿಂದ ಬರುತ್ತೆ? ಸಾಕು ನಿಲ್ಸು ಅಭಿ. ಅವ್ರೇನೋ ಮಾತಿನ ವರ್ಷಗೆ ಹೇಳ್ತಿದ್ರೆ ನಿನಗೆ ಅಷ್ಟು ಕೋಪ ಯಾಕೋ? ನಾವೆಲ್ಲ ಮನುಷ್ಯರೇ, ಎಲ್ರಿಗೂ ಎಲ್ಲರ ಜೊತೆ ಸಂಬಂಧ ಇರುತ್ತೆ, ಇರ್ಬೇಕು. ಆಗ್ಲೇ ಅದು ಮಾನವೀಯತೆ ಅನ್ನಿಸ್ಕೊಳ್ಳುತ್ತೆ. ಅರ್ಥ ಆಗ್ತಿದ್ಯಾ? ಆಹಾ, ಅದಕ್ಕೆ ನೀವು ಮೇಡಮ್ ಆಗಿದ್ದೀರಾ? ಮೇಡಮ್ ಆಗಿದ್ದೀರಾ? ಅಯ್ಯೋ ಬಾರೋ ಕೇಶವ. ಎಲ್ಲಿಗೆ? ನಿಲ್ಸಪ್ಪ, ನಿಲ್ಸು. ಏಯ್ ನಿಲ್ಸೋ, ಹೇಳ್ದೆ ಕೇಳ್ದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಿಲ್ಸೋ. ಅಯ್ಯಯ್ಯಪ್ಪ, ನಿಲ್ಸೋ 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 ನಿಲ್ಸಪ್ಪ, ನಿಲ್ಸು. ನಿಲ್ಸು ಅಂದಿದ್ದು ನಮ್ಮ ಮನೆ ಮುಂದೆ, ಬೇರೆಯವ್ರ ಮನೆ ಮುಂದೆ ಅಲ್ಲ. ನೀವು ಬರ್ಬೇಕಾಗಿರೋದು ಈ ಮನೆಗೆ. ಇಳಿರಿ. ಏನು ನಾಣಿ ಅವತಾರ? ಬಾಸ್ ಮನೆಗೆ ಬರೋದು ಹೀಗೆನಾ? ಸುಮ್ನಿರಿ ಮೇಡಮ್, ಅಲ್ಲಿ ಜೈ ಸರ್ಗೆ ನೆಗಡಿಯಾಗಿ ಸೀನ್ ಬರ್ತಿದೆ ಅಂತ ನಾನು ಟೆನ್ಷನ್ ಅಲ್ಲಿದ್ದೀನಿ. ಯಾರ ಇವನು? ಮೋರಿ ಕ್ಲೀನ್ ಮಾಡೋ ತರ ಇದ್ದಾನೆ. ದಾರಿದ್ರದವನೇ, ನಿನ್ನಿಂದ ನಾನು ಡಾಕ್ಟರ್ ಬದಲು ಡ್ರೈನೇಜ್ ಕ್ಲೀನ್ ಮಾಡೋ ತರ ಕಾಣಿಸ್ತಾ ಇದ್ದೀನಿ. ಡಾಕ್ಟ್ರ? ಡಾಕ್ಟ್ರೇ, ಹೀಗ್ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ನಾಣಿ? ಹೇಗ್ ಕರ್ಕೊಂಡ್ ಬಂದ್ಯಾ? ಹಾಗೆ. ಡಾಕ್ಟರ್ 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 ಯಾರ್ ನೀನು? ಏನ್ ಬೇಕು? ಇಲ್ಲಿ ನೋಡು, ಕಾಂಪೌಂಡ್ರು. ಡಾಕ್ಟರ್ ಇಲ್ಲಿ? ನಾನೇ ಡಾಕ್ಟ್ರು. ಹಾಗಾದ್ರೆ ನೀವೇ ಬೇಕು. ನನ್ನ ಜೊತೆ ಬನ್ನಿ. ಬಿಡ ನನ್ನ. ನೀವ್ ಬನ್ನಿ, ನೀವ್ ಬನ್ನಿ, ನೀವ್ ಬನ್ನಿ ಸರ್. ಏನ್ ಹಿಂಗ್ ಮೆಲ್ಲಗ್ ನಡೀತಿದ್ದೀರಾ? ಬೇಗ ಬನ್ನಿ. ಬಿಡ ನನ್ನ. ಅಯ್ಯೋ ಜೈ, ಇನ್ನೊಂದ್ಸರಿ ಆವಿ ತಗೋ. ಇದೇ ಲಾಸ್ಟ್ ಟೈಮ್, ಓಕೆ? ಬೇಡ ನಿತ್ಯ, ಕಡಿಮೆ ಆಗುತ್ತೆ. ತಗೊಳ್ಳೋ, ಏನು ಆಗಲ್ಲ. ಅಜ್ಜಿ ತಗೋ ಕಂದ. ಚಿಕ್ಕಮ್ಮ. ಕಮ್. ಕಿಡ್ನಾಪ್ ಮಾಡ್ತಿದ್ಯಾ ಸರ್ ನನ್ನ? ಸರ್ 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 ಏನ್ ನಾಣಿ ಅಷ್ಟು ಅರ್ಜೆಂಟು? ನಿಮ್ಗೆ ನೆಗಡಿ ಆಗಿದೆ ಅಂತ ಗೊತ್ತಾಗಿ ಬಂದೆ ಸರ್. ಯಾರನ್ನ ಕರ್ಕೊಂಡು ಬಂದಿದ್ದೀನಿ ನೋಡಿ. ಯಾರು? ನಿಮ್ ಪಕ್ಕದ ಮನೆಯವರಾ? ಇಲ್ಲ ಸರ್, ಇವರು ಫೇಮಸ್ ಡಾಕ್ಟ್ರು. ನಗಡಿ, ಕೆಮ್ಮು, ಜ್ವರ ಏನಾದ್ರೂ ಸರಿ ಚಿಟಿಲಿ ಕಮ್ಮಿ ಮಾಡ್ತಾರೆ.
ನನ್ನ ನೋಡ್ತಿದ್ರಲ್ಲ ಡಾಕ್ಟರ್, ನಮ್ ಸಾರ್ನ ನೋಡಿ ಬೇಗ ನೀವು ಟೆಸ್ಟ್ ಮಾಡಿ ಆ ನೆಗಡಿನ ಕಡಿಮೆ ಮಾಡಿ. ಲೈ 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 ಹೇಗ್ ಕಡಿಮೆ ಮಾಡು ಅಂತೀಯೋ, ಹೇಗ್ ಟೆಸ್ಟ್ ಮಾಡು ಅಂತೀಯೋ? ಲೇ, ನನಗ್ ಸ್ಟೆತ್ ತಗೊಳಕ್ ಬಿಟ್ಟಿಯೇನೋ? ಕನಿಷ್ಠ ಥರ್ಮಾಮೀಟರ್ ತಗೊಳಕ್ ಬಿಟ್ಟಿಯಾ? ಕೊನೆಗ್ ಮೆಡಿಕಲ್ ಕಿಟ್ಟು ಕೂಡ ತಗೊಳಕ್ ಬಿಡ್ಲಿಲ್ವಲ್ಲೋ? ಏನ್ ತಗೊಳಕ್ ಬಿಟ್ಟಿಯೋ ನೀನು? ನಿನ್ ಡಬ್ಬಾ ಸ್ಕೂಟಿನ ಆಂಬುಲೆನ್ಸ್ ಆಗಿ ಮಾಡಿ ಆಕಾಶದಲ್ಲಿ ಕರ್ಕೊಂಡ್ ಬಂದ್ಯಲ್ಲ ನೀನು. ನಿನ್ನ ದರಿದ್ರದವನೇ. ಸಾರಿ ಡಾಕ್ಟರ್, ಅವಸರದಲ್ಲಿ ಮರ್ತು ಬಿಟ್ಟೆ. ಏನ್ ನಡೀತಿದೆ ನಾಣಿ? ನನಗ್ ಬಂದಿರೋದು ಚಿಕ್ಕ ನೆಗಡಿ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟ ರಾದಂತ ಮಾಡ್ತೀಯ? ಕೊನೆಗೆ ಬಾಯಿ ತೊಳ್ಕೊಳ್ಳೋದಕ್ಕೆ ನೀರ್ ಕೊಡು ಅಂದ್ರೂ ಕೊಡ್ಲಿಲ್ಲ ಸಾರಿ ದರಿದ್ರದವನು. ಏನ್ರಿ ಮುಖ ತೊಳಿದೇನೆ ಯಾರಾದ್ರೂ ಪೇಷಂಟ್ ನೋಡ್ತಾರ ಹೇಳಿ? ಸಾರಿ ಡಾಕ್ಟರ್, ನಮ್ ನಾಣಿಗೆ ಸ್ವಲ್ಪ ಅವಸರ ಆತರ ಜಾಸ್ತಿ, ಏನು ಅನ್ಕೋಬೇಡಿ. ಮಾವ, ಕ್ಯಾಬ್ ಬುಕ್ ಮಾಡಿ ಡಾಕ್ಟರ್ನ ಮನೆಗೆ ಕಳ್ಸು ಪ್ಲೀಸ್. ಹೋಗಿ ಸರ್. ಥ್ಯಾಂಕ್ ಯು ಸರ್. ಲೇ, ಇನ್ನೊಂದ್ಸರಿ ನಮ್ಮ ಮನೆ ಸುತ್ತಮುತ್ತ ಕಾಣಿಸ್ಕೊಂಡೆ ಅಂದ್ರೆ ಕೂನಿ ಆಪರೇಷನ್ ಮಾಡ್ಬಿಡ್ತೀನಿ. ಕಾಚ ದರಿದ್ರದವನೇ. ನೀವು ಬನ್ನಿ ಸರ್. ನಡೀರಿ. ಏನ್ ನಾಣಿ ನೀನು ಹಿಂದೆ ಮುಂದೆ ನೋಡಲ್ವಾ? ಸಾರಿ ಸರ್, ನಿಮಗೆ ನಗಡಿಯಾಗಿ ಸೀನ್ತಿದ್ದೀರ ಅಂತ ಕೇಶವ ಹೇಳ್ತಿದ್ದಾಗೆ ಟೆನ್ಷನ್ ಅಲ್ಲಿ ಇದ್ಕಿದ್ದಾಗೆ ಬಂದ್ಬಿಟ್ಟೆ ಸರ್. ಇವಾಗ ಹೇಗಿದೆ ಸರ್ ನಿಮ್ಗೆ? ನಾನ್ ಚೆನ್ನಾಗಿದ್ದೀನಿ. ದಿವ್ಯಾ ಹೇಗಿದ್ದಾಳೆ? ದಿವ್ಯಾಗ ಏನಾಯ್ತು ಸರ್? ನನಗೇನಾಗಿದೆ ಅಂತ ಗೊತ್ತು ನಿನಗೆ, ಆದ್ರೆ ನಿಮ್ ಮನೇಲಿರೋ ದಿವ್ಯನಿಗೆ ಏನಾಗಿದೆ ಅಂತ ಗೊತ್ತಿಲ್ವಾ? ಅವಳಿಗೂ ಕೂಡ ನನ್ನ ಹಾಗೆ ನೆಗಡಿಯಾಗಿ ಪಾಪ ಒದ್ದಾಡ್ತಿದ್ದಾಳೆ. ಅಯ್ಯೋ ಹೌದಾ ಸರ್? ಅದಕ್ಕೆ ಕಾರಣ ನಾನೇ. ನೈಟ್ ದಿವ್ಯನ ಹೊರಗಡೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸ್ದೆ. ಓಹೋ, ಈ ವಿಷಯ ಅಭಿ ಗೊತ್ತಾ ಸರ್? ಏನೋ ಗೊತ್ತೋ ಗೊತ್ತಿಲ್ವ ಅಂತ ನೀನೇ ತಿಳ್ಕೋಬೇಕು. ಒಂದ್ ಕೆಲ್ಸ ಮಾಡು, ದಿವ್ಯನಿಗೆ ನೆಗಡಿ ಕಮ್ಮಿ ಆಗೋವರೆಗೂ ನೀನ್ ಇಲ್ಲಿಗೆ ಬರ್ಬೇಡ, ಜೊತೆಗಿದ್ದು ದಿವ್ಯನ್ ನೋಡ್ಕೋ. ಯಾಕ್ ಜೈ? ದಿವ್ಯಾನ್ ನೋಡ್ಕೊಳ್ಳೋದಕ್ಕೆ ಅವ್ರ ಅಮ್ಮ ಇದಾರಲ್ಲ. ತಂದೆ ಇಲ್ದಿರೋ ಹುಡುಗಿಯತ್ತೆ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅವ್ರ ಅಮ್ಮನ ಕೈಲಿ ಆಗತ್ತಾ? ಅದೇ ಪಕ್ಕದಲ್ಲಿ ನಾಣಿ ಇದ್ರೆ ಹೆಲ್ಪ್ ಮಾಡ್ತಾನೆ. ತಕ್ಷಣ ಹೋಗು ನಾಣಿ. ದಿವ್ಯಾ ಹುಷಾರಾಗೋವರೆಗೂ ಅಲ್ಲೇ ಇರು, ಅಲ್ಲಿವರೆಗೂ ನಿನಗೆ ಲೀವ್. ಆದ್ರೆ ಸರ್, ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾನ್ ಇಲ್ವಾ ನಾಣಿ ಅವ್ರೆ? ನಾನ್ ನೋಡ್ಕೋತೀನಿ. ಪರವಾಗಿಲ್ಲ ಬಿಡು ನಾಣಿ, ನೀನ್ ಹೋಗು. ಜೈ ಸುತ್ತ ನಾವೆಲ್ಲ ಇದೀವಲ್ಲ ನಾಣಿ, ನೀನ್ ಹೋಗು. ಲೇ ನಾಣಿ, ಜೈ ಹೇಳ್ದ ಅಂತ ಅವ್ರ ಜೊತೆ ತುಂಬಾ ಇರಕ್ ಹೋಗ್ಬೇಡ. ನಿನ್ ಹೆಂಡತಿ ಹೇಳೋದನ್ನ ಕೇಳು, ಉದ್ಧಾರ ಆಗ್ತದೆ. ನಾಣಿಗೆ ನೀನು ಅಂದ್ರೆ ಪ್ರಾಣ ಜೈ. ನಿನ್ಗೇನಾದ್ರೂ ಆದ್ರೆ ಅವ್ನ್ ಸಹಿಸ್ಕೊಳಲ್ಲ. ನಿನ್ಗೆ ಹೀಗಾಗಿದೆ ಅಂತ ಇದ್ದಕ್ಕಿದ್ದಾಗೆ ಬಂದಿದ್ದಾನೆ ಅಂದ್ರ ಎಷ್ಟು ಭಯ ಪಟ್ಟಿದ್ನೋ ಪಾಪ. ಹೌದು ಚಿಕ್ಕಮ್ಮ, ನಮ್ಮವ್ರು ಅನ್ಕೊಳ್ಳೋರು ಲೈಫಲ್ಲಿ ಕೆಲವ್ರು ಇರ್ತಾರೆ. ಅಜ್ಜಿ ಹೇಳ್ದ ಹಾಗೆ ದೇವ್ರು ಕೆಲವ್ರನ್ನ ಕೊಡ್ತಾನೆ, ಇನ್ ಕೆಲವ್ರನ್ನ ನಾವು ಚೂಸ್ ಮಾಡ್ಕೋತೀವಿ. ಡ್ಯಾಡ್, ಮಾಮ್, ಅಜ್ಜಿ, ಚಿಕ್ಕಮ್ಮ, ಅತ್ತೆ, ಮಾವ ದೇವ್ರು ಕೊಟ್ಟಿರೋರಾದ್ರೆ ರೂಪಾ ಆಂಟಿ, ಗಂಗಾ, ನಾಣಿ, ದಿವ್ಯಾ, ಅಭಿ ನಾನ್ ಚೂಸ್ ಮಾಡ್ಕೊಂಡಿರೋರು. ದೇ ನೆವರ್ ಡಿಸಪಾಯಿಂಟೆಡ್ ಮೀ, ಆಲ್ವೇಸ್ ಕ್ಲೋಸ್ ಟು ಮೀ. ನಿನ್ ಲಿಸ್ಟ್ ಅಲ್ಲಿ ನಾನಿಲ್ವಾ ಜೈ? ನೀನು ಫಸ್ಟ್ ಲವ್ ಮಾಡಿದ್ದು ನನ್ನನ್ನೇ ಅಲ್ವಾ? ನನ್ನ ಬಗ್ಗೆ ಯಾಕೆ ಹೇಳಿಲ್ಲ? ನಿತ್ಯ, ಇವಾಗ ನೀನೇನಾದ್ರೂ ಅನ್ಕೊಂಡ್ಯಾ? ಇಲ್ಲ ಜೈ, ಯಾವ್ದ್ರ ಬಗ್ಗೆ? ಅದೇ ಎಲ್ರ ಬಗ್ಗೆನೂ ಹೇಳಿ ನಿನ್ನ ಬಗ್ಗೆ ಹೇಳಿಲ್ವಲ್ಲ ಅಂತ. ನೋ ಜೈ, ನನ್ನ ಮೇಲೆ ನಿನಗೆ ಎಂತ ಒಪಿನಿಯನ್ ಇದೆಯೋ ನನಗೆ ಗೊತ್ತು. ನೀನ್ ನನ್ನ ಪ್ರೀತಿಯ ಶತ್ರು ನಿತ್ಯ. ನಾನು ಇನ್ನೂ ನಿನ್ ಶತ್ರು ಏನು? ಅದ್ಕೆ ಬನ್ನಿ ಮೇಡಮ್ ಅವ್ರೆ. ಯಾಕ್ರಿ ಈ ತರ ಕರಿತಾ ಇದ್ದೀರಾ? ನಿನ್ನೆ ಏನೋ ತಮಾಷೆಗೆ ಅಂದ್ರಿ ಅನ್ಕೊಂಡೆ, ಇವತ್ ಕೂಡ ಹಾಗೆ ಕರಿತಾ ಇದ್ದೀರಾ? ಇನ್ಮೇಲಿಂದ ನಿಮ್ನ ಹೀಗೆ ಕರಿತೀನಿ ಮೇಡಮ್ ಅವ್ರೆ. ಯಾಕ್ರಿ ನನ್ನ ಹೀಗೆ ಮೇಡಮ್ ಅವ್ರೆ ಅಂತ, ಅಭಿನ ಯಜಮಾನ್ರೆ ಅಂತ, ದಿವ್ಯನ ಅಮ್ಮ ಅವ್ರೆ ಅಂತ ಕರಿತಾ ಇದ್ದೀರಾ?
ಯಾಕಂದ್ರೆ ನೀವು ಫ್ಯಾನು. ಅಯ್ಯೋ ಫ್ಯಾನು. ಫ್ಯಾನ್ ಏನು? ಮೇಲ್ತಿರ್ಗೋ ಫ್ಯಾನ್ ಮೇಡಮ್. ಅದಕ್ಕೆ ಯಾಕೆ ಭಯ ಪಡ್ತಿದ್ದೀರಾ? ಮೈ ಮೇಲ್ ಬೀಳುತ್ತೋ ಏನೋ ಅಂತ. ಯಾಕೆ ಬೀಳುತ್ತೆ? ಬೀಳತ್ತೆ ಮೇಡಮ್. ಮನೆಯಲ್ಲಿ 3 ಜನಕ್ಕೆ 3 ಫ್ಯಾನ್ ಇದೆ. ಫ್ಯಾನ್ ಇದ್ರೆ ಸರಿ ಮಾಡಿಸ್ಕೊಳ್ಬೋದು. ತಲೆ ಮೇಲೆ ಬಿದ್ರೆ ಕಷ್ಟ ಮೇಡಮ್ ಅವ್ರೆ. ಏನ್ ಮಾತಾಡ್ತಿದ್ಯಾ ಕೇಶವ? ಅದ್ ಹಾಗೆ ಮೇಡಮ್ ಅವ್ರೆ, ನೀವ್ ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಗ್ ನಮ್ಗೆ ಹೇಳಕ್ ಆಗಲ್ಲ ಮೇಡಮ್. ನಮ್ಮ ಮನೇಲಿರೋ ಫ್ಯಾನಿಂದ ಕಾಪಾಡಿ ಮೇಡಮ್. ಅಷ್ಟಕ್ಕೂ ಈ ಫ್ಯಾನ್ ಗೋಳೇನು? ಅದು ತುಂಬಾ ದೊಡ್ಡ ಕತೆ ಮೇಡಮ್ ಅವ್ರೆ. ಸಿಂಪಲ್ ಆಗಿ ನಾನು ಹೇಳ್ತೀನಿ ಮೇಡಮ್ ಅವ್ರೆ. ಫ್ಯಾನ್ ಅಂದ್ರೆ ಇನ್ನೊಂದು ಅರ್ಥ ಅಭಿಮಾನಿ. ನಾವ್ ನಿಮ್ಮ ಅಭಿಮಾನಿಗಳು. ನಾನೇನಾದ್ರೂ ಅಷ್ಟು ದೊಡ್ಡವಳ ನನಗೆ ನೀವ್ ಅಭಿಮಾನಿ ಆಗೋದಕ್ಕೆ? ನೀವ್ ಎಷ್ಟು ದೊಡ್ಡವರೋ ನಿಮಗೆ ಗೊತ್ತಿಲ್ಲ ಮೇಡಮ್ ಅವ್ರೆ, ನೀವು ಮರ್ತೋಗಿದ್ದೀರಾ. ಅದಕ್ಕೆ ನನಗೆ ಹಳೇದೇನು ನೆನ್ಪಿಲ್ಲ ಅಂದ್ರು ನಾನು ದೊಡ್ಡವಳಲ್ಲ ಅಂತ ನನಗೆ ಗೊತ್ತು. ನಿಜವಾಗ್ಲೂ ನೀವು ಗುಡಿಲಿರೋ ದೇವತೆ ಮೇಡಮ್ ಅವ್ರೆ. ನಾವ್ ನಿಮ್ ಭಕ್ತರು. ಹೌದು ಮೇಡಮ್, ನಿಮ್ಗೆ ದಿನ ನಮಸ್ಕಾರ ಮಾಡಿ ಪೂಜೆ ಮಾಡ್ಬೇಕು. ನಿಮ್ ಕಾಲ್ ತೊಳೆದು ಆ ನೀರ್ನ ನಮ್ ತಲೆ ಮೇಲೆ ಹಾಕೋಬೇಕು. ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನಾನೇನು ದೇವತೆ ಏನು, ಮೇಡಮ್ ಅವ್ರು ಏನು? ಹೋಗ್ಲಿ, ಜೈ ಸರ್ ಹೆಂಡತಿ ಗಂಗಾ ಅವ್ರನ್ನ ಕರೆದ್ರೆ ಅರ್ಥ ಇದೆ. ಅದಕ್ಕೆ ಅಲ್ವಾ ಕರಿತಿದ್ದೀವಿ. ಏನು ಅಂದ್ರೆ ನಿಮ್ನ ಗಂಗಾ ಮೇಡಮ್ ಅನ್ಕೊಂಡು ಕರಿತಿದೀವಿ ಮೇಡಮ್ ಅವ್ರೆ. ನನ್ನ ಗಂಗಾ ಮೇಡಮ್ ಅಂತ ಅನ್ಕೊಳ್ಳೋದಂದ್ರೇನು? ನನಗೆ ಒಂಥರ ಆಗ್ತಿದೆ. ಅದಕ್ಕೆ ನೀವೀಗ ಕರೆದ್ರೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ತೀವಿ. ನೀವು ನಮ್ಮ ಮನೆ ಹೊಸಲು ದಾಟಿದ್ರೆ ನನ್ನ ಮೇಲೆ ಆಣೆ. ನಾವು ನಿಮ್ಮನ್ನ ಹೀಗೆ ಕರಿತೀವಿ. ನೀವೇನಾದ್ರೂ ನಮ್ಮನ್ನ ಬೇಡ ಅಂದ್ರೆ ನಮ್ಮ ಮೇಲೆ ಆಣೆ. ಅದಕ್ಕೆ ಹೌದು ಅದಕ್ಕೆ ಅವ್ರೆ. ಸಾರಿ ಮೇಡಮ್ ಅವ್ರೆ, ಸಾರಿ. ನಿಮ್ಗೇನೋ ಆಗಿದೆ, ಅಣ್ಣನ ಹತ್ರ ಹೇಳ್ಬೇಕು. ಆ ಕೆಲಸ ಮಾತ್ರ ಮಾಡಬೇಡಿ ಮೇಡಮ್ ಅವ್ರೆ. ಹೇಳಿದ್ರೆ ಏನಾಗುತ್ತೆ ಕೇಶವ? ನಮ್ಮ ಅಪ್ಪನ ತಲೆ ಮೇಲೆ ಫ್ಯಾನ್ ಬೀಳತ್ತೆ. ಅಯ್ಯೋ, ನಾನು ಅರ್ಶನ ಕುಂಕುಮ ಕಾಪಾಡಿ ಮೇಡಮ್ ಅವ್ರೆ. ನಂಗೊಬ್ರೆ ಅಪ್ಪ ಮೇಡಮ್ ಅವ್ರೆ. ದಡ್ಡ. ಇಷ್ಟಕ್ಕೂ ನೀವು ಯಾವ ಕೆಲ್ಸದ ಮೇಲೆ ಬಂದ್ರಿ ಮೇಡಮ್ ಅವ್ರೆ? ಏನೋ ಕೇಳಬೇಕು ಅಂತ ಬಂದೆ, ಮರ್ತೋದೆ. ನೆನಪು ಮಾಡ್ಕೊಳ್ಳಿ ಮೇಡಮ್ ಅವ್ರೆ. ಏನು ಬೇಡ. ಕೇಶವ, ಮೇಡಮ್ ಅವರು ಹರ್ಟ್ ಆಗಿ ಹೊರಟೋದ್ರು ಅಂತೀಯಾ? ಪರವಾಗಿಲ್ಲ ಬಿಡಮ್ಮ. ಮೇಡಮ್ ಅವ್ರು ಹ್ಯಾಪಿ ಆಗಿರ್ಬೇಕು, ಅಪ್ಪ ಜೀವಂತವಾಗಿರ್ಬೇಕು. ಹೌದು ಕೇಶವ, ಈ ಫ್ಯಾನು ನಮ್ಮ ಮೇಲೆ ದ್ವೇಷ ಇಟ್ಕೊಳ್ಳೋದು ಅಂದ್ರೇನು? ಅದಕ್ಕೆ ಶಾಪ ತಗಲಿದೆ ಅಮ್ಮ. ಅದಕ್ಕೆ ನಾವು ಮೇಡಮ್ ಅವ್ರ ಬಗ್ಗೆ ಮಾತಾಡಿದ್ರೆ ಕೆಳಗಡೆ ಬೀಳ್ತಿದೆ. ಹೌದಾ? ಅಯ್ಯೋ, ಹಾಗಾದ್ರೆ ಇದ್ರ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕಣೋ. ತುಂಬಾ ಹುಷಾರಾಗಿರ್ಬೇಕಮ್ಮ. ಅಪ್ಪಂಗ್ ನಿಜ ಯಾವಾಗ್ಲೂ ಗೊತ್ತಾಗ್ಬಾರ್ದು. ಹೇಳಿದ್ರೆ ಅಪಾಯ. ಚಂದ್ರಿಕಾ, ಆ ACP ಬರ್ತಿದ್ದಾನಲ್ಲ, ಯಾಕೆ? ಮತ್ತೆ ಏನ್ ಸಮಸ್ಯೆ ತರ್ತಿದ್ದಾನೋ? ಅಯ್ಯೋ, ಅವನು ಬರ್ತಿದ್ದಾನೆ ಅಂದ್ರೆ ಟೆನ್ಷನ್ ಶುರುವಾಗುತ್ತೆ. ಇವನಂದ್ರೆ ನಿತ್ಯ ಟೆನ್ಷನ್ ಇರ್ಬೇಕು ಹೊರತು ನಿಮ್ಗೆ ಯಾಕ್ರಿ? ನಿತ್ಯಗೆ ಯಾಕೆ ಟೆನ್ಷನ್ನು? ಇವನು ನಿತ್ಯನ್ ಲವ್ ಮಾಡ್ತಿದ್ದಾನಲ್ವಾ? ಈ ಏಜಲ್ಲಿ ಎಂತ ಲವ್? ಲವ್ಗೆ ಏಜು ಗೀಜು ಏನು ಇಲ್ಲ ರೀ. ಯಾರು ಹೇಳಿದ್ರು? ನಮ್ಮ ಪಕ್ಕದ ಮನೆಯವರು ಅನ್ಕೋತಿದ್ದಾರೆ. ಹಲೋ ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ, ಹೇಗಿದ್ದೀರಾ? ಏನು ನನ್ನ ನೋಡಿ ತುಂಬಾ ಮಾತಾಡ್ಕೋತಿದ್ದೀರಾ? ಅಯ್ಯೋ, ಏನಿಲ್ಲ ಸರ್, ನಮ್ಮ ಪಣಿಗೆ ನಾವೇ ಮಾತಾಡ್ಕೋತಿದ್ವಿ. ಓ, ಪರವಾಗಿಲ್ಲ. ಏನ್ ಮಾತಾಡ್ಕೋತಾ ಇದ್ದೀರಾ ನನಗೂ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಬಗ್ಗೆನೆ ಮಾತಾಡ್ಕೋತಿದ್ವಿ ಸರ್. ನನ್ ಬಗ್ಗೆನಾ? ಅಬ್ಬಬ್ಬಬ್ಬಾ, ನೀವೆಷ್ಟು ಡೈನಾಮಿಕ್ಕು, ಎಷ್ಟು ಸಿನ್ಸಿಯರು. ಹೌದು ಸರ್, ನೀವು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ಹೀರೋ ತರ ಇದ್ದೀರಾ ಸರ್.
ಸೂಪರ್ ಕಾಪ್ ಸರ್ ನೀವು. ಇಬ್ರು ಸೇರಿ ಸಾಂಬ್ರಾಣಿ ಚೆನ್ನಾಗಿ ಹಾಕ್ತಾ ಇದ್ದೀರಾ. ಹೌದು, ಜೈ ಇದಾರ ಒಳಗಡೆ? ಇದಾರೆ, ಹೋಗಿ. ದಿವ್ಯನ್ ವಾಯ್ಸ್ ಕೇಳ್ತಿದ್ದ ಹಾಗೇನೆ ಮನ್ಸಿಗೆ ತುಂಬಾ ಆರಾಮ ಅನಿಸ್ತಿದೆ ಅಜ್ಜಿ. ದಿವ್ಯ ಯೋಚನೆಲಿ ಗಂಗಾನ ಮರಿಬೇಡ ಜೈ. ಹೌದು ಕಂದ, ಗಂಗಾನ ಬೇಗ ಹುಡುಕಿ ಕರ್ಕೊಂಡ್ ಬರ್ಬೇಕು. ಆ ಕೆಲ್ಸದ ಮೇಲೆ ಇದ್ದೀನಿ ಮೇಡಮ್. ನಮಸ್ಕಾರ ACP ಅವರೇ. ನಮಸ್ತೆ. ACP ಅವರೇ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಜೈ ಅವರೇ, ಕೋಲ್ಡಾ? ಹೌದು, ನೈಟ್ ಶುರುವಾಯ್ತು. ನೌ ಫೀಲಿಂಗ್ ಬೆಟರ್. ಓ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಈ ಮನೆಯಲ್ಲಿ ಒಂದ್ ಗ್ಲಾಸ್ ನೀರ್ ಕುಡಿದ್ರು ಪುಣ್ಯನೇ. ಯಾಕಂದ್ರೆ ಇದು ಗಂಗಾ ಅವ್ರ ಮನೆ.